back to my channel Nasta Vlog. ಮಂಡ್ಯ ಆಗಂತನ ಬಸ್ ಸ್ಟಾಪ್ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ವೈಬ್. ಮಾರ್ನಿಂಗ್ ನಾನು ಇದೇ ಫಸ್ಟ್ ಟೈಮ್ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ್ದು. ನನಗೆ ಬೆಳಿಗ್ಗೆ ಬೇಗ ಹೇಳಕ್ಕಾಗಲ್ಲ, ನಾನು ರಾತ್ರಿ ಎಷ್ಟು ಬೇಕಾದ್ರೆ ವರ್ಕ್ ಮಾಡ್ತೇನೆ. ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಮಂಡ್ಯ ಹೋಗ್ತಾರೆ. ಬಾಯ್ ಬಾಯ್ ಟಾಟಾ. ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ನಾಷ್ಟಾ ವಲೋಗ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ನಾನೊಂದು ಒಳ್ಳೆಯ ಥಾಟ್ ಹೇಳ್ತೀನಿ ನೋಡಿ. ಯುಗಾದಿಯಲ್ಲಿ ಒಳ್ಳೆಯ ಹಾದಿಯಲ್ಲಿ ಮುಂದೆ ಸಾಗಿ, ಆವಾಗ ಯುಗಾದಿ ಹಬ್ಬ ಒಂದು ನಿಮಗೆ ಶ್ರೇಯಸ್ ತಂದು ಕೊಡುತ್ತೆ. ಸೊ ಎಲ್ಲರೂ ಖುಷಿಯಾಗಿ ಆರಾಮಾಗಿ ನಾಳೆ ಇನ್ನೂ ಚಿಕನ್ ಎಲ್ಲ ತಿಂದು ಚೆನ್ನಾಗಿ ಆಚರಣೆ ಮಾಡಿ. ಹಿಂದೆ ವಿಡಿಯೋ ಸ್ವಲ್ಪ ಚೆನ್ನಾಗಿ ಮಾಡಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ, ಹೆಂಗೆ ಮಾಡಿದ್ದೆ ಏನಂತ. ಅದು ಫಸ್ಟ್ ಟ್ರಯಲ್ ಅಷ್ಟೇ. ಸೊ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡೋಕ್ಕಾಗಿಲ್ಲ. ಏನಾರ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ಅದನ್ನು ನಾನು ಸರಿ ಮಾಡ್ತೀನಿ. ವಿಡಿಯೋ ಹೆಂಗಿತ್ತು ಏನು ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಒಂದ್ಸಂಗೆ ಒಂದೊಂದು ತಪ್ಪು ಹೇಳಿದ್ದೀನಿ. ಬಟ್ ನನ್ನಿಂದನೇ ಫುಲ್ ಇನ್ಫಾರ್ಮೇಷನ್ ತೊಗೊಳ್ಳಿ, ಇಲ್ಲ ಅಥವಾ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ನೀವು ಅದು ಗಾಡಿ ತೊಗೊಳ್ಳಿ, ಆ ಥರ ಏನು ನಾನು ಹೇಳಿಲ್ಲ. ಬರೀ ಜಸ್ಟ್ ಅದೇನು ಇನ್ಫಾರ್ಮೇಷನ್ ವೀಡಿಯೋ ನಾನು ಅದ್ರಲ್ಲಿ ಹೇಳಿದ್ದೀನಿ. ಆ ವೀಡಿಯೋಲಿ ಇನ್ನೂ 5 ಜನನ ನೋಡಿ ಕೇಳಿ ಆಮೇಲೆ ವಿಚಾರಿಸಿ ಗಾಡಿಗಳು ತೊಗೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ ಅದರಲ್ಲಿ. ಸೊ ನನ್ನಿಂದ ಏನೇ ತಪ್ಪಾಗಿದ್ರೂ ನಾನು ಅದನ್ನು ಸರಿ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಆ ಥರ ಯಾವುದೂ ರಿಪೀಟ್ ಆಗೋಲ್ಲ, ಡೋಂಟ್ ವರಿ. ನಾನು ಇದಕ್ಕೆ 60,000 ಗಂಟೆ ಖರ್ಚು ಮಾಡಿದ್ದೀನಿ. ಯಾಕಂದರೆ ನಾನು ಈ ಗಾಡಿ ಇದು ಬಂದು ಸೆಕೆಂಡ್ ಇಂಜಿನಲ್ಲಿ ಓಡ್ತಾ ಇರೋದು. ಗಾಡಿ ಒಂದ್ಸಲ ಆಕ್ಸಿಡೆಂಟ್ ಆಗಿದೆ. ಸೊ ಈ ಗಾಡಿ ಬಗ್ಗೆ ಅಂದರೆ ಯಾರೋ ಕಮೆಂಟಲ್ಲಿ ಹಾಕಿದ್ರು, ಬ್ರೋ ಮೇಂಟೆನೆನ್ಸ್ ಹೆಂಗಿದೆ ಏನು ಅಂತ. ಮೇಂಟೆನೆನ್ಸ್ ಬ್ರೋ ನೀವು ಗಾಡಿನ ಹೆಂಗೆ ನೋಡ್ಕೊತೀರಾ ಆ ಥರ ಇರುತ್ತೆ. ಸೊ ಮೇಂಟೆನೆನ್ಸು ನನಗೇನೆಂದರೆ ನಾನು ಗಾಡಿ ಬೇರೆಯವ್ರ ಕೈ ಕೊಟ್ಟು ಹಾಳು ಮಾಡಿಕೊಂಡೆ. ಸೊ ಅದಕ್ಕೆ ಹಾಳು ಮಾಡಿಕೊಂಡೆ ಅಂದರೆ ಹೇಳ್ಬೇಕಂದ್ರೆ ಗಾಡಿನ ಸ್ಕ್ರ್ಯಾಪ್ ಹಾಕಬೇಕಾಯಿತು. ಬಟ್ ನನಗೆ ಇದೇ ಗಾಡಿ ಬೇಕು ಅಂತ ಫಸ್ಟ್ ಗಾಡಿ ನಾನು ಸ್ಕ್ರ್ಯಾಪ್ಗೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಈ ಗಾಡಿನೇ ರೆಡಿ ಮಾಡಿಸಿ ಸೊ ಇಟ್ಕೊಂಡಿದ್ದೀನಿ. ಪಿಕಪ್ ಒಂದು ಕಡಿಮೆ ಇದೆ. ಪಿಕಪ್ ಒಂದು ಕಡಿಮೆ ಬಿಟ್ಟರೆ ನನ್ನ ಗಾಡಿಗೆ ನಾನು ಬಂದು 2 ಸಲ ವೈರಿಂಗ್ ಕಿಟ್ ಚೇಂಜ್ ಮಾಡಿಸಿದ್ದೀನಿ. ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಜನ ಹ್ಯಾಕರ್ಸ್ ಇದ್ದಾರೆ. ಸೊ ಹ್ಯಾಕರ್ಸಿಂದ ನಾನು 2 ಸಲ ವೈರಿಂಗ್ ಕಿಟ್ ಚೇಂಜ್ ಮಾಡಿಸಿದ್ದೀನಿ. ವೈರಿಂಗ್ ಕಿಟ್ಟೇ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಒಂದು 10,000 12,000 10,000 ಮ್ಯೂಸಿಕ್ ವೈರಿಂಗ್ ಅದು ಬಿಟ್ಟರೆ ಇನ್ನೇನು ಇಲ್ಲ. ಇಂಜಿನ್ಗೆ ಒಂದು 60,000 ಖರ್ಚು ಮಾಡಿದ್ದೀನಿ. ಅದು ಆಕ್ಸಿಡೆಂಟ್ ಆದಾಗ ಸೆಕೆಂಡ್ ಇಂಜಿನ್. ಸೊ 60,000 ಒಟ್ಟಿನಲ್ಲಿ ನಾನು ಟೋಟಲ್ ಇದಕ್ಕೆ ಖರ್ಚು ಮಾಡಿರೋದು 1,50,000. 1,50,000 ಬರೀ ಖರ್ಚೇ ಮಾಡಿದ್ದೀನಿ ಇದಕ್ಕೆ. ಬಟ್ ಖರ್ಚು ಮಾಡೋದ್ರಿಂದ ನನ್ನ ಗಾಡಿ ಮಿಂಟ್ ಕಂಡೀಷನಲ್ಲಿದೆ, ಆರಾಮಾಗಿ ಓಡಾಡಕ್ಕೆ ಇಟ್ಕೊಂಡಿದ್ದೀನಿ. ಗಾಡಿ ಇನ್ನೂ 10,000 ಓಡಲಿ ಅಂತ ಕಾಯ್ತಾ ಇದ್ದೀನಿ. 10,000 ಓಡಿದ್ಮೇಲೆ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಎಲ್ಲ ಇನ್ಸ್ಟಾಲ್ ಮಾಡಿಸ್ತೀನಿ. ಸೊ ಗಾಡಿ ಇವಾಗ ಮೋಸ್ಟ್ಲಿ 9,000 ಎಷ್ಟೋ ಓಡಿರ್ಬೇಕು, ಇಲ್ಲ 10,000 ಕಮಿಂಗ್ ಸೂನ್. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಜೊತೆ ಗಾಡಿ ಈ ಶೀಘ್ರದಲ್ಲೇ ಬರುತ್ತೆ. ಸೊ ವೆಯ್ಟ್ ಮಾಡಿ. ಅವಾಗ ಪವರ್ ಹೆಂಗಿರುತ್ತೆ ಏನು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಯಾವ ಎಕ್ಸಾಸ್ಟ್ ಗಾಡಿನೂ ಓಡಿಸಿಲ್ಲ ಯಾವತ್ತೂ. ಸೊ ಅದಕ್ಕೇ ನನ್ನ ಗಾಡಿಗೇನೆ ಎಕ್ಸಾಸ್ಟ್ ಹಾಕ್ಸಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಹಿಂಗೆ ಏನು ಎಕ್ಸಾಸ್ಟ್ ಹಾಕ್ಸ್ಮೇಲೆ ಯಾವ ಥರ ಫೀಲ್ ಇದೆ ಏನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. Guys, we are chasing G-Wagon, guys. Full Nasta Vlog. Already ಹೋಗ್ತಾ ಇದೆ G-Wagon. ಎಲ್ಲೋ ಅಲ್ಲೇ ಹೋಯ್ತಾ ಇದ್ದು ನೋಡು. ಗಾಯ್ಸ್ ಫೈನಲಿ G-Wagon ನಮ್ಮ ಮುಂದೆ ಇದೆ. ಸೌಂಡ್ ನೋಡಿ ಹೆಂಗಿದೆ, ಸೌಂಡ್ ಬ್ರೋ ಒಂಡ್ರೆ ಹೋಗ
ಥ್ಯಾಂಕ್ ಯು ಬಾಯ್ ನಾಷ್ಟಾಪುರ್.